ನಮಸ್ಕಾರ ಕರ್ನಾಟಕ. ಇದು ಮೊದಲನೇ ವಿಡಿಯೋ ಆನ್ ವೇರಿಯಸ್ ಜೆಂಡರ್ಸ್. ಅಂದರೆ ಆ ಜೆಂಡರ್ಸ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಅದ್ರ ಬಗ್ಗೆ ನಾನು ಈ ಒಂದು ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಬಹುಶಃ ಒಂದೆರಡು ಮೂರು ನಾಲ್ಕು ಐದು ವಿಡಿಯೋ ಐದು ಟಾಪಿಕ್ನ ನಾವು ಇವತ್ತು ತಗೊಳ್ಳೋಣ. 5 ಟಾಪಿಕ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಈ 5 ಜೆಂಡರ್ನ. ಸೊ ಐದು ಅಂತ ಹೋದ್ರೆ ವೇರಿಯಸ್ ವಿಡಿಯೋಸಲ್ಲಿ ಒಂದು 28 ವಿಡಿಯೋನಲ್ಲಿ 28 ಜೆಂಡರ್ ಐಡೆಂಟಿಟೀಸ್ ಇದೆ. ಅದು ಒಂದು ಆಲ್ಮೋಸ್ಟ್ ಒಂದು 5 ವಿಡಿಯೋಸ್ ಮುಗಿಸ್ಬೋದು ಅಂತ ಕಾಣುತ್ತೆ. ಯಾಕಂದ್ರೆ ಸಮಯ ತುಂಬಾ ಜಾಸ್ತಿ ಆಗ್ಬಿಡುತ್ತೆ, ನಿಮಗೂ ಅರ್ಥವಾಗಲ್ಲ. ಉದ್ದಕ್ಕೆ ನಾನು ಹೇಳ್ಕೊಂತ ಹೋದ್ರೆ ಅದು ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ವಿಲ್ ಟ್ರೈ ಟು ಡೂ ಇಟ್. ಯಾಕಂದ್ರೆ ನಾನು ಸ್ವಲ್ಪ ಈ ಕಡೆ ಆ ಕಡೆ ಡಿವಿಯೇಟ್ ಮಾಡ್ತೀನಿ, ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸಸ್, ನಾವೊಂದು ಅನಿಸಿಕೆಗಳನ್ನ ಹೇಳ್ಕೊಂತ ಹೋಗ್ತೀವಿ. ಅದು ನಿಮ್ಗೆ ಬೇರೆ ತರ ಅಂತ ಅನ್ನಿಸ್ಬೋದು. ಸೊ ಹಂಗಾಗಿ ಇದು ಈ ತರ ಮಾಡೋಣ ನಾವು. ಈಗ ಮೊದಲನೇ ಜೆಂಡರ್ ಸಿಸ್ ಜೆಂಡರ್ ಅಂತಂದ್ರೆ ಮೇಲ್ ಅಥವಾ ಫಿಮೇಲ್. ಸೊ ಇದಕ್ಕೆ ಸಿಸ್ ಜೆಂಡರ್ ಅಂತ ಕರೀತಾರೆ. ಸೊ ಇದು ನಿಮ್ಗೆ ಗೊತ್ತಾಯ್ತಲ್ವಾ. ಮೇಲ್ ಫಿಮೇಲ್ ನಾನೇನು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ, ನಿಮಗ್ ಗೊತ್ತು. ಸೊ ಇದರಲ್ಲಿ ಆ ಮೇಲ್ ಫಿಮೇಲ್, ಸ್ಟ್ರೈಟ್ ಫಿಮೇಲ್, ಇದಕ್ಕೆ ಸಿಸ್ ಜೆಂಡರ್ ಅಂತ ಕರ್ಕೋತಾರೆ. ಇದಕ್ಕೇನು ಹೆಚ್ಚಾಗಿ ನೋಡ್ಬೇಕಾಗಿಲ್ಲ. ಈಗ ನಮ್ಮಲ್ಲಿ ಲಾ ರೆಗ್ಯುಲೇಷನ್ಸ್ ಎಲ್ಲ ಮಾಡಿರತಕ್ಕಂಥದ್ದು ಕ್ಯಾಸ್ಟಿಸಮ್ ಎಲ್ಲ ಬೇಸ್ಡ್ ಆನ್ ಸಿಸ್ ಜೆಂಡರ್ ಮಾತ್ರ, ಬೇರೆ ಇನ್ ಯಾವ ಜೆಂಡರ್ಗೂ ಮಾಡಿಲ್ಲ. ಯಾಕಂದ್ರೆ ಬೇರೆ ಜೆಂಡರ್ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಈಗ ನೆಕ್ಸ್ಟ್ ಟ್ರಾನ್ಸ್ಜೆಂಡರ್ ಅಂತಂದ್ರೆ ಯಾರು? ನಾನು ಮುಂಚೆನೆ ಹೇಳ್ದಂಗೆ ಇವರು ಒಂದು ಕಮ್ಯುನಿಟಿ, ಒಂದು ಕಲ್ಚರ್. ನಮ್ಮ ಇಂಡಿಯಾದಲ್ಲಿ ತಲಾಂತರದಿಂದ ಬರ್ತಕ್ಕಂಥವ್ರು. ನೀವು ತ್ರೇತಾಯುಗ, ದ್ವಾಪರ ಯುಗ, ಆಮೇಲೆ ನೀವು ಇದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಬಂದ್ರು ಆ ಟೈಮಿಂದಾನು ಇದಾರೆ ನಮ್ಮ ಇಂಡಿಯಾದಲ್ಲಿ ಇವರು. ಸೊ ಹಂಗಾಗಿ ಇದು ಒಂದು ಕಲ್ಚರ್, ಇದೊಂದು ರಿಲಿಜನ್. ಇದು ಹಿಜ್ರಾ ಆಗಿರ್ಬೋದು, ಕಿನ್ನರು, ಅರವಾಣಿ, ಜೋಗಪ್ಪ. ಅರವಾಣಿ ಬಂದಿದ್ದು ಮಹಾಭಾರತ ಟೈಮಲ್ಲಿ. ಇದ್ರ ಬಗ್ಗೆ ನಾನು ಒಂದು ಪುಸ್ತಕ ಬರೆದಿದ್ದೀನಿ. ಇದು ಆಲ್ಮೋಸ್ಟ್ ಆದಷ್ಟು ಬೇಗ ಬಿಡುಗಡೆ ಆಗತ್ತೆ. ನನಗೆ ಪ್ರಾಮಿಸ್ ಆಗಿರೋ ಪ್ರಕಾರ ಈ ತಿಂಗಳು 7ನೇ ತಾರೀಕಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಫಸ್ಟ್ ಕಾಪಿ ಮುಂದೆ ಕೊಡ್ತೀನಿ ನಾನು ಅದನ್ನ. ಯಾಕಂದ್ರೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ದೇವ್ರ ಬಗ್ಗೆ ಬರ್ದಿದ್ದೀನಿ, ನಮ್ಮ ದೇವರುಗಳೇನೋ, ನಮ್ಮ ಒಂದು ಕಲ್ಚರ್ ಅಂತಂದ್ರೆ ಏನೋ, ಇನ್ನ ಇಂಟರ್ನ್ಯಾಷನಲಿ ಯಾರ್ಯಾರು ಯಾವ್ಯಾವ ತರ ಇದ್ರು, ಆಮೇಲೆ ಲೋಕಲ್ ನಮ್ಮ ಒಂದು ವೇದಗಳೇನು ಹೇಳುತ್ತೆ, ಆಮೇಲೆ ಈ ಜೆಂಡರ್ಸ್, ಈ 28 ಜೆಂಡರ್ಸ್ ಏನ್ ಬರುತ್ತೆ, ತುಂಬಾ ಮರಗಿಡಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಎಲ್ಲಾನು ಇದೆ. ಸೊ ಹಂಗಾಗಿ ಇದೊಂದು ಸಣ್ಣ ಈ ವಿಡಿಯೋ ನಿಮ್ಗೊಂದು ಸ್ಯಾಂಪಲ್ ಅಂತ ಅನ್ಕೊಂಬಿಡಿ. ಆ ಬುಕ್ಕಿಂದು ಹೆಚ್ಚಾಗಿ ಡೀಟೇಲ್ಸ್ ಕೊಟ್ಟಿಲ್ಲ. ಅದರಲ್ಲಿ ನಮ್ ವಿಡಿಯೋ ತರ ಪಾಪ ಅವ್ರು ಯಾರೋ ಹೇಳ್ದಂಗೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಪ್ಪ ನಾನು ಬೈಬೇಡ್ರಿಪ್ಪ, ನಾವು ಕುಯ್ಯೋದಿಲ್ಲ, ನಾನು ಇರೋದು ವಿಚಾರನ ಹೇಳ್ಕೊಡ್ತೀನಿ ನಿಮ್ಗೆ ಅಷ್ಟೇನೆ. ಸೊ ಇದು ಟ್ರಾನ್ಸ್ಜೆಂಡರ್, ನಿಮ್ಗೆ ಗೊತ್ತು, ಟ್ರಾನ್ಸ್ಜೆಂಡರ್ ಇಸ್ ಅ ಕಲ್ಚರ್ ಇನ್ ಇಂಡಿಯಾ. ಇದರಲ್ಲಿ ಯಾರೇ ಬರ್ತಾದ್ರೂ ಇವರು ಮೇಲ್ ಆಗಿದ್ದರೆ ಅವರ ಲೈಫ್ ಪೂರ್ತಿ ಫಿಮೇಲ್ ಆಗ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಇದು ಹೆಂಗೆ ಅಂದ್ರೆ ಬ್ರಾಹ್ಮಣರಲ್ಲಿ ಮುಂಜಿ ಮಾಡ್ತೀವಿ ಆ ತರ, ಇದೂನು ಒಂದು ಆ ತರ ರಿಚುವಲ್ ಅಂತ ಅನ್ಕೊಂಬಿಡಿ. ಸೊ ಇದು ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಈ ತರ ಒಂದು ಬದುಕೋದು. ಯಾಕೆಂತಂದ್ರೆ ಅವರು ಫೆಮಿನಿಟಿನ ಹೆಚ್ಚಾಗಿ ಹೊರಗಡೆ ತೋರಿಸ್ಬೇಕು. ಆ ಫೆಮಿನಿನ್ ಆಗಿ ನಾವು ಎನರ್ಜಿ ಬೇರೆಯವರಿಗೂ ಕೊಡ್ಬೇಕು, ಒಂದು ಫ್ರೆಂಡ್ಲಿ ಔಟ್ಲುಕ್ ಇಟ್ಕೋಬೇಕು ಅಂತಕ್ಕಂಥ ಒಂದು ಸಮಾಜ ಅದು ಒಂದು ಕಲ್ಚರ್. ಅವರು ಕೆಟ್ಟವರಲ್ಲ, ಅವ್ರಿಗೆ ಭಿಕ್ಷೆ ಬೇಡಬೇಕು ಅಂತ ಏನಿಲ್ಲ. ಯಾಕಂದ್ರೆ ಅದು ರೀತಿ ರಿವಾಜು ಅಂತ ಅವ್ರು ಕರ್ಕೋತಾರೆ. ಅದು ಬಹುಶಃ ಇವಾಗ ಆ್ಯಡ್ ಆಗಿದೆ. ಇದು ನಾನು ಮುಂಚೆನೆ ಒಂದು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ, ಅದ್ ರೀತಿ ರಿವಾಜನ್ನು ನಾವು ಅದನ್ನ ನಾಳೆ ಗೋಡೆ ಮಧ್ಯ ಇಟ್ಕೊಳ್ಳಿ ನೀವು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಈ ಒಂದು ಇಂಡಿಯಾನ ಭಿಕ್ಷೆ ಬೇಡೋ ಫ್ರೀ ದೇಶ ಅಂತ ಒಂದು ಮಾಡಕ್ ಹೊರಟಿದೀವಿ. ಇದು ಒಂದು ಸಣ್ಣ ಒಂದು ಟ್ರಾನ್ಸ್ಜೆಂಡರ್. ಇದರಲ್ಲಿ ಹಿಜ್ರಾನು ಇನ್ನೊಂದು ಜೆಂಡರ್, 3ನೇ ಜೆಂಡರ್ ಹಿಜ್ರಾ. ಸೊ ಇದು ಅಲ್ಲಿ ಸೇರ್ಕೊಳ್ಳುತ್ತೆ. ಹಿಜ್ರಾ ಈಸ್ ಆಲ್ಸೋ ಶಿವನ ಭಕ್ತರವರು, ಶಿವನ ಪೂಜೆ ಮಾಡ್ತಾರೆ. ಒಳ್ಳೊಳ್ಳೆ ಪೊಸಿಷನ್ಸ್ ಅಲ್ಲಿ ಇದ್ರು, ಗವರ್ಮೆಂಟ್ಸ್ ನಡೆಸ್ತಾ ಇದ್ರು ಮುಂಚೆ. ನಮ್ಮ ಮುಘಲ್ಸ್ ಮತ್ತೆ ಬ್ರಿಟಿಷ್ ಬಂದು ಅದನ್ನ ಪೂರ್ತಿ ಎಲ್ಲದನ್ನು ಹಾಳಾಯ್ತು. ಹೋದ 500 ವರ್ಷದಿಂದ ನಮ್ಮ ಹಿಸ್ಟ್ರಿ ಹಾಳಾಗಿದೆ. ಸೊ ಇದೆಲ್ಲ ನಾವು ಬೇರೆಯವರ ಕಲ್ಚರ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ ನಾವು ಬದುಕ್ತಾ ಇದ್ದೀವಿ. ಇನ್ನೊಂದು ನಾನ್ ಬೈನರಿ ಅಂತಂದ್ರೆ, ಈಗ ಯಾವುದೋ ಒಂದು ಮಗು ಹುಟ್ಟತ್ತೆ. ಆ ಮಗು ಹುಟ್ಟಿದಾಗ ಅದು ಹೇಳುತ್ತೆ, ನನಗೆ ಐದರ್ ಐ ಆಮ್ ನಾಟ್ ಎ ಮೇಲ್, ಐ ಆಮ್ ನಾಟ್ ಎ ಫಿಮೇಲ್. ನನಗೆ ಯಾವುದು ಜೆಂಡರೇ ಇಲ್ಲ, ನನಗೆ ಯಾವ ಬಟ್ಟೆ ಬೇಕೋ ಅದನ್ನ ನಾನು ಹಾಕೋತೀನಿ, ನನಗೆ ಹೆಂಗ್ ಬೇಕೋ ಐ ವಿಲ್ ಟ್ರೈ ಟು ಬಿಹೇವ್ ದಟ್ ವೇ. ಮೇಲ್ ಆಗಿ ಬಿಹೇವ್ ಮಾಡ್ಬೋದು, ಇಲ್ಲ ಫಿಮೇಲ್ ಆಗಿ ಬಿಹೇವ್ ಮಾಡ್ಬೋದು. ಇದರಲ್ಲಿ ತುಂಬಾ ಒಂದಷ್ಟು ವ್ಯತ್ಯಾಸಗಳು ಬರುತ್ತೆ. ನೀವು ಅದನ್ನ
ಟ್ರೈ ಮಾಡಿ, ಗೂಗಲ್ ಮಾಡಿ, ನಾನ್ ಬೈನರಿ ಅಂತ. ಇದಕ್ಕೆ ಒಂದು ಹೆಸರು ಬೇಕು ಅಂತಂದ್ರೆ ಅಲೋಕ್ ವಿ ಮೆನನ್ ಅಂತ ಇದೆ. ಸೊ ದಯವಿಟ್ಟು ಒಂದು ಗೂಗಲ್ ಮಾಡಿ ನೋಡಿ. ಅಲೋಕ್ ವಿ ಮೆನನ್ ಇಸ್ ಅ ವೆರಿ ಗುಡ್ ಟ್ರಾನ್ಸ್ ಆಕ್ಟಿವಿಸ್ಟ್. ಆಲ್ಸೋ ದೇ ಆರ್ ವೆರಿ ಗುಡ್ ನಾನ್-ಬೈನರಿ. ಆಸ್ ಅನ್ ಎಕ್ಸಾಂಪಲ್, ಅವರಿಗೆ ಮಿಲಿಯನ್ಸ್ ಆಫ್ ಫಾಲೋವರ್ಸ್ ಇದ್ದಾರೆ. ಅವರಿರೋದು ಅಮೆರಿಕಾದಲ್ಲಿ. ಅವರು ಇದಂದ್ರೆ ಅವರ ತಂದೆಯವರ ಇದೆಲ್ಲ ಕೇರಳ ಮೂಲದವರು. ಅವರು ಅಮೆರಿಕಾದಲ್ಲಿದ್ದಾರೆ. ದೇ ಆರ್ ಡೂಯಿಂಗ್ ಎ ವಂಡರ್ಫುಲ್ ಆಕ್ಟಿವಿಟಿ. ಈ ಟ್ರಾನ್ಸ್ ರೈಟ್ಸ್ ಬಗ್ಗೆ ಪ್ರೊಟೆಸ್ಟ್ ಮಾಡೋದಾಗ್ಲಿ, ಅಥವಾ ಇಲ್ಲಿ ನಮ್ಮ ಕೊರೋನಾ ಟೈಮಲ್ಲಿ ಬಹಳಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಅಲ್ಲಿನ ಅರ್ನ್ ಮಾಡಿ, ಆಮೇಲೆ ಅವರದ್ದೊಂದು ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ತಮಿಳ್ನಾಡಿಂದ ಮಾಡಿಸ್ಕೊಂಡು ಹೋಗ್ತಾರೆ ಅವರು. ಕೇರಳದಿಂದ ತುಂಬಾ ಸಪೋರ್ಟ್ ಇದೆ ಅವರಿಗೆ. ಮತ್ತೆ ಇಲ್ಲಿ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ತುಂಬಾ ಒಳ್ಳೆ ಕನೆಕ್ಷನ್ಸ್ ಇದೆ ಅವ್ರದ್ದು. ಇಲ್ಲಿ ಇಂಡಿಯಾಗೂ ಬರ್ತಿರ್ತಾರೆ. ಇಫ್ ಯು ಫಾಲೋ ಅಂಡ್ ಬೈ ಟಿಕೆಟ್ಸ್, ಅವರ ಒಂದು ಶೋಗೂ ಹೋಗಿ ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ನಾನೊಂದು 2 ಸಲ ಅಟೆಂಡ್ ಮಾಡಿದ್ದೀನಿ. ನಾನು ಲಂಡನ್ಗೆ ಹೋಗಿದ್ದೆ, ಅವ್ರು ಜರ್ಮನಿಗೆ ಬಂದಾಗ್ಲೂ ಸಿಕ್ಕಿದ್ರು. ಸೊ ಹಾಗಾಗಿ 2 ಸಲ ನಾನು ಅಲ್ಲಿ ಅವ್ರನ್ನ ಭೇಟಿಯಾಗಿದ್ದೀನಿ. ನನ್ಗೆ ಗೊತ್ತವರು, ಬೇಕಾದ್ರೆ ನನ್ನ ರೆಫರೆನ್ಸು ಹೇಳಿ ಅವರಿಗೆ. ಆಮೇಲೆ ಜೆಂಡರ್ ಕ್ವಿಯರ್ ಈಸ್ ಅ ಟರ್ಮ್ identifies it not excludes male or female. ಸೇಮ್. ಇದು ಏನಾಗುತ್ತೆ ಅಂದ್ರೆ ನಾವು ಓದ್ತಾ ಬರ್ತೀವಲ್ಲ, ಇದೇನಾಗುತ್ತೆ ಅಂತಂದ್ರೆ ಇದು ಅಲೈನ್ಮೆಂಟ್ ಆಗತ್ತೆ, ಅಲೈನ್ಮೆಂಟ್ ಆಗಲ್ಲ ಹುಟ್ಟಿನಿಂದ. ಇದು ನೀವು ಮೇಲ್ ಅಥವಾ ನೀವು ಫಿಮೇಲ್ ಅಂತ ಹೇಳಿ ಮನೆಯಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ಸೊ ಇದನ್ನೇ ನಾವು ಇಟ್ಕೊಂಡು ನಾವು ಜೀವನ ಪೂರ್ತಿ ನಾವು ಇದನ್ನ ಬದುಕ್ತೀವಿ. ನಮ್ಮ ಭಾಷೆನಲ್ಲೂ ಈ ಜೆಂಡರ್ ಸೇರ್ಕೊಂಡ್ಬಿಡಿದೆ. ಅವನು ಬಂದಿದ್ದ, ಅವಳು ಬಂದಿದ್ಲು. ಇದು ಬಿಟ್ರೆ ಬೇರೆ ಐಡೆಂಟಿಫೈ ಮಾಡ್ಕೊಂಡಾಗ ನಾವೆಲ್ಲ ಒಂದ್ ಸ್ವಲ್ಪ ಅವಾಗ ತಮಾಷೆ ಮಾಡ್ಕೋತಾ ಇದ್ವಿ. ಅದು ಬಂದಿತ್ತು, ಇದು ಬಂದಿತ್ತು ಅಂತ ಹೇಳ್ಕೊಳ್ಳೋದಿಲ್ಲ ಯಾರನ್ನು. ಸೊ ಹಂಗಾಗಿ ಇದನ್ನ ನಾವು ಒಂದು ರೆಸ್ಪೆಕ್ಟ್ಫುಲ್ ಆಗಿ ಒಂದು ಒಂದು ಫೋಕಸ್ ಓರಿಯೆಂಟೆಡ್ ಇನಿಷಿಯೇಟಿವ್ ನಿಂದ ಇದನ್ನ ನೋಡ್ಬೇಕಾಗತ್ತೆ. ಸೊ ಹಂಗಾಗಿ ಇದನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೋಣ. ಇನ್ನ ಒಂದು 7 ನಿಮಿಷ ಆಗಿದೆ ಅಷ್ಟೇನೆ. ಕ್ವಿಯರ್ ಅಂತ. ಕ್ವಿಯರ್ ಇಸ್ ಅನ್ ಐಡೆಂಟಿಟಿ. ಇದನ್ನ ನಿಮ್ಗೆ ಜೆಂಡರ್ ಅಲ್ಲ, ಇದು ದಿಸ್ ಪರ್ಸನ್ ಇಸ್ ಹಿ ಬಿಲಾಂಗ್ಸ್ ಟು ಕ್ವಿಯರ್ ಕಮ್ಯುನಿಟಿ ಅಂತ ಕರೀತಾರೆ. ದಿಸ್ ಪರ್ಸನ್ ಬಿಲಾಂಗ್ಸ್ ಟು ಕ್ವಿಯರ್ ಕಮ್ಯುನಿಟಿ ಅಂತಂದ್ರೆ ನಾರ್ಮಲ್ ಸಿಸ್ ಜೆಂಡರ್ಗೆ ಅಲೈನ್ ಆಗಲ್ಲ, ಬೇರೆ ಜೆಂಡರ್ಗೆ ಅವರು ಐಡೆಂಟಿಫೈ ಮಾಡ್ಕೋತಾರೆ. ಹಂಗಾಗಿ ಅವ್ರನ್ನ ಕ್ವಿಯರ್ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಕ್ವಿಯರ್ ಇಸ್ ಅನ್ ಅಂಬ್ರೆಲ್ಲಾ ಟರ್ಮ್, ನಾಟ್ ಅ ಟರ್ಮ್ ವಿಚ್ ಹಸ್ ಟು ಬಿ ಯೂಸ್ಡ್ ಫಾರ್ ಐಡೆಂಟಿಫೈಯಿಂಗ್ ಎ ಪರ್ಸನ್. ಅದು ಜೆಂಡರ್ ಅಲ್ಲ. ಕ್ವಿಯರ್ ಅಂತಕ್ಕಂಥದ್ದು ಒಂದು ಅಂಬ್ರೆಲ್ಲಾ ಟರ್ಮ್ ಅದು. ಆಯ್ತಾ? ಸೊ ಇದನ್ನ ಇಲ್ಲಿಗೆ ಮುಗಿಸೋಣ. ಮಿಕ್ಕಿದ್ದು ಇನ್ನೊಂದಷ್ಟು ಜೆಂಡರ್ಸ್ ಇದೆ, ಅದೆಲ್ಲ ಬರ್ತೀನಿ. ಜೆಂಡರ್ ಫ್ಲೂಯಿಡ್, ಎ ಜೆಂಡರ್, ಬೈ ಜೆಂಡರ್ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಗೆ ಹೇಳ್ತಾ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಏನಾರ ಕ್ವಶನ್ಸ್ ಇದ್ದು ನಿಮ್ಗೆ ಕೇಳಬೇಕು ಅಂತಂದ್ರೆ ಕೆಳಗಡೆ ಬರೀರಿ. ಇದರಲ್ಲಿ ಚೇಂಜ್ ಆಗ್ಬೇಕಾಗಿರೋದು ಮೆಡಿಕಲ್ ಕಂಡೀಷನ್ಸ್ ಅಂತಂದ್ರೆ ಮ್ಯಾನ್ ಟು ಫೀಮೇಲ್ ಟು ಮೇಲ್. ಇದು ಎರಡನೇ ಉಲ್ಟಾ ಸೀದಾ ಚೇಂಜ್ ಆಗುವಂಥದ್ದು. ಇದರಲ್ಲಿ ಮೆಡಿಕಲ್ ಕಂಡೀಷನ್ಸ್ ಬೇಕು, ಆಪರೇಷನ್ಸ್ ಬೇಕಾಗತ್ತೆ. ಮ್ಯಾನ್ ಟು ವುಮೆನ್ ಆಗೋದಕ್ಕೆ 1 ಸರ್ಜರಿ ನಾರ್ಮಲಿ ಸಾಕು, ಬಾಟಮ್ ಸರ್ಜರಿ ಆಗಿರುತ್ತೆ. ಇಲ್ಲ ಅಂತಂದ್ರೆ ಫೀಮೇಲ್ ಟು ಮೇಲ್ ಆಗ್ಬೇಕು ಅಂದ್ರೆ 3 ಸರ್ಜರಿ ಮಾಡಬೇಕು. ಇದು ನಥಿಂಗ್ ಈಸಿ ಅಲ್ಲಿ. ಸೊ ಯೂಟ್ರಸ್ ಹೋಗುತ್ತೆ, ಆಮೇಲೆ ಮೇಲೆ ಕೆಳಗೆ ಎಲ್ಲ ಆಪರೇಷನ್ಸ್ ಆಗ್ಬೇಕಾಗತ್ತೆ. ಸೊ ಅದು ಫೀಮೇಲ್ಸ್ ಇಂದ ಮೇಲ್ಸ್ಗೆ ಆಗಲಿಕ್ಕೆ ತುಂಬಾ ಒಂದು ಕಷ್ಟಕರ ಸಂಗತಿ. ಸೊ ಜಸ್ಟ್ ಇದನ್ನ ನಿಮ್ಗೆ ಒಂದು ಶೇರ್ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮಿಕ್ಕಿದ ಡೀಟೇಲ್ಸ್ ಅಲ್ಲಿ ಹೇಳ್ತಾ ಬರ್ತೀನಿ. ನಮಸ್ಕಾರ.